ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಒಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ. ಒಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಮುಖ್ಯ ಅಲ್ವಾ? ಕೆಟ್ಟ ಮನಸ್ಸು ಒಳಗಡೆ ಇಟ್ಕೊಂಡ್ಬಿಟ್ಟು ನಾವು ಈಚೆ ಕಡೆ ಜೇನಂತೆ ತೋರಿಸ್ಕೊಂಡ್ರೆ ಆಗಲ್ಲ. ಗೊತ್ತಾಯ್ತಾ? ಒಳ್ಳೆಯ ಮನಸ್ಸಿರಬೇಕು, ಕೆಟ್ಟ ಯೋಚನೆ ಮಾಡಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸ್ವರ್ಣಗೌರಿ ವ್ರತಕಥಾಸಾರವನ್ನು ತಿಳ್ಕೊಳ್ಳೋಣ. ಇವತ್ತು ಸ್ವರ್ಣಗೌರಿ ಪೂಜೆ, ಅದರಿಂದ ಸ್ವರ್ಣಗೌರಿ ವ್ರತಕಥಾವನ್ನು ನಾವು ತಿಳ್ಕೊಳ್ಳೋಣ. ಪೂರ್ವದಲ್ಲಿ ಸೂತ ಮಹಾಮುನಿಯು ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹರ್ಷಿಗಳನ್ನು ಕುರಿತು ಪುರಾಣವನ್ನು ಹೇಳ್ತಾರೆ. ಶೌನಕಾದಿಗಳೇ ಕೇಳಿ, ಕೈಲಾಸ ಪರ್ವತ ಶಿಖರದಲ್ಲಿ ಈಶ್ವರನು ದೇವ ಗಂಧರ್ವ ಸಿದ್ಧ ವಿದ್ಯಾಧಾರದಿಗಳಿಂದ ಸಂಶೇಷ್ಯಮಾನನಾಗಿ ಪಾರ್ವತಿಯೊಂದಿಗೆ ಸಿಂಹಾಸನಾರೂಢನಾಗಿರುವಲ್ಲಿ ಕುಮಾರಸ್ವಾಮಿಯು ಪರಮೇಶ್ವರನ್ನು ನಮ್ರತೆಯಿಂದ ಕೇಳುವನು. ಪರಮಾತ್ಮ ಲೋಕದಲ್ಲಿ ಸಕಲ ಜನರಿಗೂ ಅನುಕೂಲವಾಗುವಂತೆಯೂ ಎಲ್ಲರಿಗೂ ಪುತ್ರ ಪೌತ್ರಾದಿ ಅಷ್ಟಭೋಗಗಳನ್ನು ಹೊಂದಿ ಸೌಖ್ಯವಾಗಿರುವುದಕ್ಕೂ ತಕ್ಕಂತೆ ಇರುವ ಒಂದು ವ್ರತವನ್ನು ನನಗೆ ಕರುಣಿಸು ಅಂತ ಕೇಳ್ಕೊತಾನೆ. ಪರಮೇಶ್ವರನು ಹೇಳಲಾರಂಭಿಸಿದನು. ಷಣ್ಮುಖನೇ, ಇಂದು ನೀನು ಕೇಳಿದ ಪ್ರಶ್ನೆಯು ಬಹಳ ಚೆನ್ನಾಗಿದೆ. ಸ್ವರ್ಣಗೌರಿ ವ್ರತ ಎಂಬುದೊಂದು ಉತ್ತಮೋತ್ತಮವಾದ ವ್ರತವು. ಅದು ಎಲ್ಲರಿಗೂ ಐಶ್ವರ್ಯವನ್ನು ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡುವಂತಹದ್ದು. ಹಿಂದೆ ಸರಸ್ವತಿ ನದಿಯ ದಡದಲ್ಲಿ ವಿಮಲಾಪುರಿ ಎಂಬುದೊಂದು ಪಟ್ಟಣವು ಪ್ರಸಿದ್ಧವಾಗಿತ್ತು. ಅಲ್ಲಿ ಚಂದ್ರಪ್ರಭನೆಂಬ ರಾಜನು ಕುಬೇರನಿಗೆ ಎರಡನೆಯ ಇವನೆಂಬಂತೆ ವೈಭವದಿಂದ ಅರಸುತನವಂಗೈಯುತ್ತಿದ್ದನು. ಆದರೆಗೆ ವಿಶಾಲ ನೇತ್ರಿಯು ಸೌಂದರ್ಯ ಸೌಶೀಲಾದಿ ಸಕಲ ಗುಣಾದಿಗಳಿಂದ ಕೂಡಿಯೂ ಇದ್ದ ಇಬ್ಬರು ಸತಿಯರಿದ್ದರು. ಅವರಿರುವರಲ್ಲಿ ರಾಜನು ದೊಡ್ಡ ಹೆಂಡತಿಯ ಮೇಲೆ ಪ್ರೀತಿಯನ್ನು ಹೆಚ್ಚಾಗಿಟ್ಟುಕೊಂಡಿದ್ದನು. ಹೀಗಿರುವಲ್ಲಿ ರಾಜನು ಒಂದಾನೊಂದು ದಿನ ಮೃಗಾಯ ವಿಹಾರಾರ್ಥವಾಗಿ ಕಾಡಿಗೆ ಹೊರಟನು. ಅಲ್ಲಿ ಅನೇಕ ಮೃಗ ಪಕ್ಷಿ ಸೌನಕಾದಿಗಳನ್ನು ಕರಡಿ ಚಿಂತೆ ಹುಲಿ ಮೊದಲಾದವುಗಳನ್ನು ಸಂಹಾರ ಮಾಡಿಕೊಂಡು ಬರುವಾಗಿ ದಾರಿಯಲ್ಲಿ ಇವನಿಗೆ ಆಯಾಸವಾಗಿ ದಾಹಪೀಡಿತನಾದು ಮುಂಭಾಗದಲ್ಲಿಯೇ ಒಂದು ದಿವ್ಯ ಸರೋವರವು ಕಾಣಬಂದಿತು. ರಾಜನು ಅಲ್ಲಿಗೆ ಬಂದನು. ಆ ಸರಸ್ಸಿನಲ್ಲಿ ಅನೇಕ ಅಪ್ಸರ ಸ್ತ್ರೀಯರು ಸ್ವೇಚ್ಛೆಯಿಂದ ವಿವರಿಸುತ್ತಿದ್ದರು. ತಾವರೆ, ಕೆಂದಾವರೆ, ನೈದಿಲೆ ಮೊದಲಾದ ಹೂಗಳು ಸುವಾಸನೆ ಬೀರುತ್ತಿದ್ದವು. ಆ ಸರೋವರದ ನೀರು ಬಹಳ ಸ್ವಚ್ಛವಾದದ್ದು. ಅಲ್ಲಿಗೆ ರಾಜನು ಬಂದು ನೋಡುವಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ದಿವ್ಯವಾದ ಮಣಿಗಳನ್ನಿಟ್ಟುಕೊಂಡು ದೇವತೆಯನ್ನು ಪೂಜಿಸುತ್ತಿದ್ದರು. ರಾಜನು ಇದನ್ನು ಕಂಡು ಅವರನ್ನು ಕುರಿತು, ನೀನು ಮಾಡುತ್ತಿರುವ ಈ ವ್ರತವು ಯಾವುದೆಂದು ಕೇಳಲು ಆ ಅಪ್ಸರ ಸ್ತ್ರೀಯರೆಲ್ಲ ರಾಜನೊಂದಿಗೆ ಹೇಳುತ್ತಾರೆ. ರಾಜನೇ, ಇದು ಸ್ವರ್ಣಗೌರಿ ವ್ರತವು. ಆ ವ್ರತವು ಅತ್ಯುತ್ತಮವಾದ್ದಾಗಿದೆ. ನೀನು ಇದನ್ನು ಮಾಡೆಂದು ಆಗ ರಾಜನು ಅಪ್ಸರ ಸ್ತ್ರೀಯರನ್ನು ಕುರಿತು, ಎಲ್ಲವೂ ಸ್ತ್ರೀಯರೇ, ಈ ವ್ರತವನ್ನು ಮಾಡುವ ವಿಧಾನವು ಹೇಗೆ ಎಂದು ಕೇಳಲಾಗಿ ಅವರು ರಾಜನೊಂದಿಗೆ ಹೇಳತೊಡಗಿದರು. ರಾಜನೇ ಕೇಳು, ಈ ವ್ರತವನ್ನು ಭಾದ್ರಪದ ಮಾಸದ ತದಿಗೆಯ ದಿನ ಆರಂಭಿಸತಕ್ಕದ್ದು. ಈ ವ್ರತವನ್ನು 16 ಸಂವತ್ಸರಗಳು ಮಾಡಬೇಕು. ವ್ರತಾರಂಭದಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಬಹುದೆಂದು ಹೇಳಿದ ಅಪ್ಸರ ಸ್ತ್ರೀಯರು ಮಾತುಗಳನ್ನು ರಾಜನು ಕೇಳಿ ಜಿತ ಮನಸ್ಸಿನಿಂದ ಕೂಡಿ ಯಥಾವಿಧಿಯಾಗಿ ಷೋಡಶೋಪಚಾರಗಳಿಂದ ಪೂಜೆಯನ್ಗೈದು ಷೋಡಗ್ರಂಥಿಯುತವಾದ ದ್ವಾರವನ್ನು ಬಲಗೈಯಲ್ಲಿ ಕಟ್ಟಿಕೊಂಡು ತನ್ನ ಊರಿಗೆ ಹಿಂತಿರುಗಿ ಬಂದನು. ಆವಾಗ ಬರ್ತಾನೆ. ತನ್ನ ಸತಿ ಇರುವವರೆಗೂ ಈ ವ್ರತವಿಧಾನವನ್ನು ತಿಳಿಸಿದನು. ದೊಡ್ಡ ಹೆಂಡತಿಗೆ ಇದು ಹಿತವಾಗಲಿಲ್ಲ. ರಾಜನ ಮೇಲೆ ಅತ್ಯಂತ ಆಗ್ರಹವುಳ್ಳವನಾಗಿ ಪತಿಯ ಕೈಯಲ್ಲಿ ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಮನೆ ಆಚೆ ಬೆಳೆದಿದ್ದ ಒಂದು ಒಣಗಿದ ಮರದ ಮೇಲಕ್ಕೆ ಬಿಸಾಡಲು. ನೀನು ಈ ರೀತಿಯಾಗಿ ಮಾಡಬಾರದು ಎಂದು ರಾಜನು ಎಷ್ಟು ವಿಧವಾಗಿ ಕೇಳಿದರೂ ಅರಸಿಯು ಇದನ್ನು ಲಕ್ಷ್ಯಕ್ಕೆ ತಾರದೆ ಹೊರಕ್ಕೆ ಹಾಕಿಬಿಟ್ಟಳು. ಈ ದಾರದ ಮಹಿಮೆಯಿಂದ ಒಣಗಿದ ಮರದ ಚಿಗುರಿ ಫಲಪುಷ್ಪಗಳಿಂದ ತುಂಬಿತು. ಇದನ್ನೆಲ್ಲ ಕಿರಿಯ ಹೆಂಡತಿ ನೋಡಿ ಆತ ಪ್ರೀತಿಯಿಂದ ಅದನ್ನು ತನ್ನ ಕೈಯಲ್ಲಿ ಧರಿಸಿ ಪತಿಯ ಪ್ರೇಮಕ್ಕೆ ಪಾತ್ರಳಾಗಿದ್ದಳು. ಈ ದಾರದ ಮಹಿಮೆಯಿಂದ ಐಶ್ವರ್ಯಶಾಲಿನಿಯೂ ಸುಖ ಸಂತೋಷಯುಕ್ತಳೂ ಆದಳು. ದೊಡ್ಡ ಹೆಂಡತಿಯಾದರೂ ವ್ರತವನ್ನು ತಿರಸ್ಕರಿಸಿದ್ದರಿಂದ
ಅರಣ್ಯಕ್ಕೆ ಹೊರಟು ಅಲ್ಲಿ ಅನೇಕ ಋಷ್ಯಾಶ್ರಮಗಳನ್ನೆಲ್ಲ ಅಲ್ಲಾಡುತ್ತಿದ್ದಳು. ಇವಳನ್ನು ನೋಡಿದವರೆಲ್ಲರೂ ಇವಳನ್ನು ತಿರಸ್ಕರಿಸುತ್ತಿದ್ದರು. ನೀನು ಪಾಪಾತ್ಮಳು, ಪತಿಗೆ ವಿರೋಧವಾಗಿ ನಡೆದು ಇರತಕ್ಕವಳು, ನವ ಆಶ್ರಮಕ್ಕೆ ಬರಬಾರವೆಂದು ಅವಳನ್ನು ಎಲ್ಲರೂ ಅಟ್ಟುತ್ತಿದ್ದರು. ಹೀಗೆ ತಿರುಗುತ್ತಾ ಇರುವಾಗ ಎದುರಿಗೆ ಬರುತ್ತಿದ್ದ ಗಣಪತಿಯನ್ನು ನೋಡಿದನು. ತನ್ನ ಮನದಲ್ಲಿ ಗಣಪತಿಯನ್ನು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗುತ್ತಿರಲು ಅಲ್ಲಿ ವನಲಕ್ಷ್ಮಿಯೂ ದರ್ಶನವಾಯಿತು. ಯಾರು ಇವಳನ್ನು ಪುರಸ್ಕರಿಸಲು ಖಿನ್ನ ಮನಸ್ಕಳಾದ ಒಂದೆಡೆಯಲ್ಲಿ ಕುಳಿತಳು. ಆಗ ಸ್ವರ್ಣಗೌರಿಗೆ ಅವಳಲ್ಲಿ ಉಂಟಾಯಿತು. ಕೃಪೆಯಿಂದ ಪ್ರಸನ್ನಳಾದ ಗೌರೀದೇವಿಯನ್ನು ನೋಡಿದ ಮಾತ್ರದಿಂದಲೇ ಅತ್ಯಂತ ಸಂತೋಷಗೊಂಡು ಶ್ರದ್ಧಾಭಕ್ತಿಯುಕ್ತಳಾಗಿ ನಮಸ್ಕಾರವನ್ನು ಮಾಡಿ ಸ್ತುತಿಸುತ್ತಿದ್ದಳು. ಸಕಲ ಇಷ್ಟಾರ್ಥಪ್ರದಾಳಾದ ಪಾರ್ವತೀದೇವಿ, ನಿನಗೆ ನಮಸ್ಕಾರವು. ಈಶ್ವರಾರ್ಧಾಂಗಧಾರಿಣಿಯೇ, ನೀನು ಸರ್ವತೋಕೃಷ್ಟಳಾಗಿರೋ ಹೀಗೆಂದು ನಾನು ಪ್ರಕಾರದಿಂದ ಸ್ತುತಿಸಿದಳು. ಈ ರೀತಿಯ ಸ್ತೋತ್ರಕ್ಕೆ ಗೌರೀದೇವಿಯು ಮೆಚ್ಚಿ ಆ ಅರಸುಗಿತ್ತಿಗೆ ಸೌಭಾಗ್ಯ ಸಂಪತ್ತನ್ನು ಪುತ್ರ ವಧೋತಾದಿಗಳನ್ನು ಕರುಣೆಯಿಂದ ಅನುಗ್ರಹ ಮಾಡ್ತಾಳೆ. ತಾನು ಅಂತರ್ಧಾನದಾಳದಳು. ರಾಜನ ಹೆಂಡತಿಯಾದರೂ ಈ ವ್ರತವನ್ನು ಭಕ್ತಿಯಿಂದ ಮಾಡಿದ್ದರಿಂದ ಸಕಲೈಶ್ವರ್ಯಗಳನ್ನು ಪಡೆದು ದೀರ್ಘ ಸೌಮಂಗಲ್ಯವತಿಯಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಇಹಲೋಕದ ಸಕಲ ಸಂಪತ್ತನ್ನು ಪಡೆದು ಅನಂತರ ತನ್ನ ಪತಿಯೊಂದಿಗೆ ಶಿವಲೋಕವನ್ನು ಹೊಂದಿ ಶಾಶ್ವತವಾದ ಮುಕ್ತಿಯನ್ನು ಹೊಂದಿದಳು. ಅಂತಹ ಉತ್ತಮೋತ್ತಮವಾದ ಈ ಸ್ವರ್ಣಗೌರಿ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖವಾಗಿರುತ್ತಾರೆ. ಅನಂತರ ಶಾಶ್ವತ ಮುಕ್ತಿ ಉಂಟಾಗುತ್ತದೆ. ಹೀಗೆಂದು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದನೆಂದು ಸೂತಪುರಾಣಿಕರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಹೇಳಿದ ಸ್ಕಾಂದ ಪುರಾಣೋಕ್ತವಾದ ಶ್ರೀ ಸ್ವರ್ಣಗೌರಿಯತೆಯು ಸಮಾಪ್ತ. ಬಳಿಕ ಧರ್ಮಾತ್ಮನಾದ ಧರ್ಮರಾಯನು ಶ್ರೀ ಕೃಷ್ಣಸ್ವಾಮಿಯನ್ನು ಕುರಿತು ಈ ವ್ರತವು ಉದ್ಯಾಪನಾ ಕ್ರಮವನ್ನು ಹೇಳಬೇಕೆಂದು ಕೇಳಲು, ಆಗ ಶ್ರೀಕೃಷ್ಣನು ಧರ್ಮರಾಯನಿಗೆ ಶ್ರೀ ಸ್ವರ್ಣಗೌರಿ ವ್ರತೋದ್ಯಾಪನ ಕ್ರಮವನ್ನು ವಿಸ್ತರಿಸುವೆನು. ಧರ್ಮಾನಂದನೇ ಕೇಳು. ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರೇ ಆಗಲಿ ಮಾಡಬಹುದು. ಇದರ ಉದ್ಯಾಪನೆಯನ್ನು ಮಾಡತಕ್ಕವರು ತಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಚಿತ್ರವಿಚಿತ್ರವಾದ ದಿವ್ಯ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಗೋ ಚರ್ಮದಷ್ಟು ವಿಸ್ತಾರವಾದ ಪ್ರದೇಶವನ್ನು ಗೋಮಯದಿಂದ ಶುದ್ಧಿಗೊಳಿಸಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಅಲ್ಲಿ ಉತ್ತಮವಾದ ಪೀಠವನ್ನು ಹಾಕಿ ಅದರ ಮೇಲೆ ಧಾನ್ಯಾದಿಗಳನ್ನು ನಡೆಸಿ ತಾಮ್ರದ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ಆ ಕಲಶದ ಮೇಲೆ ತಾಮ್ರದ ಪಾತ್ರೆಯನ್ನು ಇಡತಕ್ಕದ್ದು. ಬಂಗಾರದಿಂದ ಮಾಡಿದ ಪಾರ್ವತೀ ಪರಮೇಶ್ವರನ ಪ್ರತಿಮೆಯನ್ನು ಅಗ್ನಿಸೂಕ್ತ ಪಂಚಗವ್ಯಾದಿಗಳಿಂದ ಸ್ನಾನ ಮಾಡಿಸಬೇಕು. ಪ್ರತಿ ಮಾಸರಹಿತವಾದ ಕಲಶಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಧ್ಯಾನ ಆಹ್ವಾನಾದಿಗಳಿಂದಲೂ ಅರ್ಘ್ಯಪಾದ್ಯ ಆಚಮನೀಯಗಳಿಂದಲೂ ಮಧುಪರ್ಕ ಪಂಚಾಮೃತಗಳಿಂದಲೂ ಯಜ್ಞೋಪವೀತ ಗಂಧಾಕ್ಷತಗಳಿಂದಲೂ ಹರಿದ್ರ ಕುಂಕುಮಾದಿಗಳಿಂದಲೂ ಅಷ್ಟೋತ್ತರ ಸಹಸ್ರನಾಮಗಳಿಂದಲೂ ಪೂಜೆಯಂಗೈದು ಧೂಪ ದೀಪ ನೈವೇದ್ಯ ತಾಂಬೂಲಾದಿಗಳಿಂದ ಉಪಚರಿಸಿ ಅನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನೃತ್ಯ ಗೀತಾದಿ ಮಂಗಳವಾದ್ಯಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿ ಜಾಗರಣೆಯೂ ಮಾಡಿ ಮರುದಿನ ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಪುನಃ ಪೂಜೆಯನ್ನು ಮಾಡಬೇಕು. ಆ ಬಳಿಕ ನವಗ್ರಹಪೂರ್ವಕವಾಗಿ ಹೋಮ ಮಾಡತಕ್ಕದ್ದು. ಸಂಕರ್ಷಣ ಮಂತ್ರದಿಂದಲೂ ಗೌರಿ ಮಿಮಾಯ ಎಂಬ ಮಂತ್ರದಿಂದಲೂ ತಿಲಯನ ಘೃತಾದಿಗಳಿಂದಲೂ 1028 ಅಥವಾ 8 ಪ್ರಮಾಣದಿಂದ ಹೋಮ ಮಾಡತಕ್ಕದ್ದು. ಅನಂತರ ಅರ್ಘ್ಯ ಪಾದ್ಯಾದಿಗಳಿಂದಲೂ ವಸ್ತ್ರಾಭರಣ ದಕ್ಷಿಣಾದಿಗಳಿಂದಲೂ ಆ ಗೌರಿಯ ಪೂಜೆಯನ್ನು ಮಾಡಬೇಕು. ಬಂಗಾರದ ಕೊಂಬುಗಳಿಂದಲೂ ಬೆಳ್ಳಿಯ ಗೋರಸಗಳಿಂದಲೂ ರತ್ನದ ಬಾಲದಿಂದಲೂ ತಾಮ್ರಮಯವಾದ ಪೃಷ್ಠದಿಂದಲೂ ಕೂಡಿರತಕ್ಕ ಹಸುವನ್ನು ಕಂಚಿನ ಪಾತ್ರೆಯನ್ನು ಯಥಾವಿಧಿಯಿಂದ ದಕ್ಷಿಣೆಯೊಂದಿಗೆ ಆಚಾರ್ಯರಿಗೆ ದಾನ ಮಾಡತಕ್ಕದ್ದು. ಮಿಕ್ಕ ದಾನಗಳನ್ನು 16 ಮಂದಿ ಬ್ರಾಹ್ಮಣರಿಗೆ ಕೊಟ್ಟು ಭಕ್ಷ್ಯ ಭೋಜಾದಿಗಳಿಂದ ಅವರನ್ನು ತೃಪ್ತಿಪಡಿಸಿ 16 ಜನ ಮುತ್ತೈದೆಯರಿಗೂ ಹರಿದ್ರಾ ಕುಂಕುಮವನ್ನು ಕೊಟ್ಟು ಮರದ ಜೊತೆಗಳನ್ನು ಮಂಗಳ ದ್ರವ್ಯಗಳನ್ನು ಪ್ರತಿಯೊಬ್ಬರಿಗೂ ಸೀರೆ ಕುಪ್ಪಸ ಮೊದಲಾದವುಗಳನ್ನು ಕೊಟ್ಟು ಸತ್ಕರಿಸಬೇಕು. ಹೀಗೆ 16 ಜನ ಬ್ರಾಹ್ಮಣರಿಗೂ ಮುತ್ತೈದೆಯರಿಗೂ ಕೊಟ್ಟು ಸಂತರ್ಪಣೆಯನ್ನು ಮಾಡಿ ಗಂಧ ಪುಷ್ಪ ತಾಂಬೂಲ ದಕ್ಷಿಣಾದಿಗಳಿಂದ ಅವರನ್ನು ಸತ್ಕರಿಸಿ ಅವರ ಆಶೀರ್ವಾದ ಪಡೆದು ನಂತರ ಬಂಧು ಮಿತ್ರಾದಿಗಳಿಂದ ಕೂಡಿ ಸಂತುಷ್ಟ ಮನಸ್ಕನಾಗಿ ತಾನು ಭೋಜನವನ್ನು ಮಾಡಬೇಕು. ಇದೇ ಸ್ವರ್ಣಗೌರಿ ವ್ರತೋದ್ಯಾಪನ ವಿಧಿಯು. ಇದನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರ ಸಕಲ ಇಷ್ಟಾರ್ಥಗಳನ್ನು ಕೈಗೊಡುತ್ತವೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ಸ್ವರ್ಣಗೌರಿ ವ್ರತ ಉದ್ಯಾಪನೆ ಕಥೆ ಇಲ್ಲಿಗೆ
ಮುಗಿಯುತ್ತೆ. ಇವತ್ತು ಸ್ವರ್ಣಗೌರಿ ವ್ರತ ಕತೆ ಇರೋದ್ರಿಂದ ಎಲ್ಲರೂ ಗೌರಿ ಪೂಜೆನ ಮಾಡಿ, ಎಲ್ಲರೂ ಸ್ವರ್ಣಗೌರಿ ಪೂಜೆ ಮಾಡಿಬಿಟ್ಟು ಭಕ್ತಿಯಿಂದ ತಾಯಿನ ಕೇಳ್ಕೊಳ್ಳಿ. ಎಲ್ಲ ನಿಮಗೆ ತಾಯಿ ಕರುಣಿಸ್ಲಿ ಅಂತ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಕೇಳ್ಕೊಳ್ಳುತ್ತೆ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/8/2025 ಮಂಗಳವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ತದಿಗೆ, ಹಗಲು 12:15, ನಕ್ಷತ್ರ ಹಸ್ತ, ಬೆಳಗಿನ ಜಾವ 5:32, ಮಳೆ ಮಖ 3ನೇ ಪಾದ. ಇವತ್ತು ಸ್ವರ್ಣಗೌರಿ ವ್ರತ ಹೇಳಿದಾಗೆ ಇದೆ, ಎಲ್ಲ ಆಚರಣೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ರಾಹುಕಾಲ 3:31 5 ಗಂಟೆ 4 ನಿಮಿಷ ತನಕ ಇದೆ. ಗುಳಿಕ ಕಾಲ 12:25 1 ಗಂಟೆ 58 ನಿಮಿಷ ತನಕ ಇದೆ. ಯಮಗಂಡ ಕಾಲ 9:19 10:52 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ಗೌರಿ ಹಬ್ಬ ಇರೋದ್ರಿಂದ ನಿಮಗೆಲ್ಲ ಒಳ್ಳೆಯದಾಗೇ ಆಗುತ್ತೆ. ಮುಂದೆ ಹಿಂದೆ ಏನೇನೇ ಆಗಿರ್ಬೋದು, ಮುಂದೆ ಅಂತೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಎಲ್ಲ ಗ್ರೂಪ್ಗಳಿಗೂ ಕಳಿಸಿ. ನೀವು ದಿನ ಕತೆನ ಇವತ್ತಿನ ಕತೆ ಕೇಳಿ, ಆಮೇಲೆ ಪೂಜೆನ ಭಕ್ತಿಯಿಂದ ಎಲ್ಲರೂ ಮನೆಗಳಲ್ಲಿ ಮಾಡಿ ಮುತ್ತೈದೆಯರಿಗೆ ಫಲ ತಾಂಬೂಲಗಳನ್ನು ಕೊಡಿ, ನಮಸ್ಕಾರ ಮಾಡಿ ಕೇಳ್ಕೊಳ್ಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.